ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ನೂತನವಾಗಿ ಆರಂಭಿಸಿದ ಇನ್ವೇಡ್ ಅಗ್ರೋ ಲಿಮಿಟೆಡ್ ಬೀಜ, ಔಷಧ ಹಾಗೂ ರಸಗೊಬ್ಬರ ಹೊಸ ಶಾಖೆಯ ಉದ್ಘಾಟನೆ ಹಾಗೂ ರೈತರ ಸತ್ಕಾರ ಸಮಾರಂಭ ನಡೆಯಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಸಿದ್ದಯೋಗಿ ಅಮರೇಶ್ವರ ಮಹಾರಾಜರು, ಶ್ರೀ ಸಿದ್ದಾಶ್ರಮ ಕವಲಗುಡ್ಡ ಹನುಮಾಪುರ ಇವರು ಜೈ ಜವಾನ್ ಜೈ ಕಿಸಾನ್ ಹಾಗೂ ತುಳಿದು ಬದುಕುವವರು ಅಳಿದು ಹೋಗ್ತಾರೆ, ತಿಳಿದು ಬದುಕುವವರು ಭೂಮಿಯ ಮೇಲೆ ಉಳಿತಾರೆ ಎಂಬ ಸಾರಾಂಶವನ್ನ ತಮ್ಮ ಪ್ರವಚನದಲ್ಲಿ ಅತಿ ಸುಂದರವಾಗಿ ವರ್ಣಿಸಿದರು. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕುಡಚಿ ಪುರಸಭೆ ಅಧ್ಯಕ್ಷರು ಆದ ಸನ್ಮಾನ್ಯ ಶ್ರೀ ಹಮೀದುದ್ದೀನ್ ಎಸ್ ರೋಹಿಲೆ, ಸತ್ಕಾರ ಮೂರ್ತಿಗಳು, ರೈತ ಸಂಘದ ಗೌರವಾಧ್ಯಕ್ಷರು ಆದ ಪರಮ ಪೂಜ್ಯ ಶಶಿಕಾಂತ್ ಗುರುಜಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರು ಆದ ಸನ್ಮಾನ್ಯ ಶ್ರೀ ಚೂನಪ್ಪ ಪೂಜಾರಿ, ಶ್ರೀ ಶ್ರೀಶೈಲ ದರುರೆ, ಶ್ರೀ ಮಲ್ಲಿಕಾರ್ಜುನ ದರುರೆ ಹಾಗೂ ದರುರೆ ಪರಿಹಾರ ಬಂಧು ಮಿತ್ರರು, ಸುತ್ತಲಿನ ಗ್ರಾಮದ ರೈತರು ಹಾಗೂ ನಾಗರಿಕರು ಈ ಒಂದು ಸಮಾರಂಭಕ್ಕೆ ಆಗಮಿಸಿದರು. ಎತ್ತಿ ನೀಡೋರು ನೀವು, ಅದಕ್ಕೆ ನಿಮ್ಮ ಮಕ್ಕಳ ಪುಣ್ಯಾತ್ಮರ ಸ್ವಾವಲಂಬಿಯಾಗಿ ಬದುಕಬೇಕು. ನಮಗೆ ವಿಶೇಷವಾಗಿ ನನ್ನ ಆದರ್ಶದ ಗುರುಗಳಾಗಿರ್ತಕ್ಕಂಥ ಸಿದ್ದೇಶ್ವರ ನಮಗೆ ಕಲಿಸಿದೆ ಎನ್ನುವಂತ ಕೇಳಿದ್ರೆ, ಅವರು ಸ್ವತಃ ಮೊದಲು ಅವರೇ ಕುದುರೆ ತಗೊಂಡು ಮರಗಳ ಹಡ್ಡುತ್ತಿದ್ರು. ಎಲ್ಲಿ ಕೂಡ ಯಾವ ರೈತನ ಮನ್ಯಾಗ ಸುಮ್ಮನೆ ಉಂಡಿಲ್ಲ. ಇದೇ ನಿಮ್ ಚಂಚಲಿ ಆಶ್ರಮ ಆಗ್ಬೇಕಾದ್ರೆ ಆ ಹೊಲದ ರೈತಂದು 1 ಎಕರೆ ಪುಡಾರಿ ಕಸ ಕಿತ್ತಾಗ ಶತಮಾನದ ಸಂತ ನಡೆದಾಡೋ ದೇವರು ನನ್ನ ಹೊಲ ಕಸ ಕಿತ್ರ ತಿಳ್ಕೊಂಡು ನಾನು ಏನಾದ್ರೂ ಗುರುಗಳಿಗೆ ಉಡುಗೊರೆ ಕೊಡ್ಬೇಕಂತ ತಿಳ್ಕೊಂಡು ಆ ಪುಣ್ಯಾತ್ಮ ಜಮೀನವನ್ನು ಅವರಿಗೆ ಮಠ ಕಟ್ಟಿಟ್ಟು ದಾನ ಕೊಟ್ಟ. ಆದ್ರೂ ಕೂಡ ನನಗೆ ಒಲ್ಲಲ್ಲ 50 ಲಕ್ಷದ ಕಾಡಿ ತನ್ನ ಕೀ ಕೊಡ್ತಾರ, ಬುದ್ಧಿ ತಿರುಗಾಡ್ರೆ ತಾಪ ಕಡೆ ಕೊಟ್ಬಿಡೋದು. ತಗೊಂಡ್ರು, ನಿಮ್ ಡ್ರೈವರ್ ಇಲ್ಲಿ ಅಂತ ಕೇಳಿದ್ರು, ಓಡಿ ಬಂದ, ನನಗ ನಿಮ್ ಸಾವುಕಾರ ಕೊಟ್ಟಲ್ಪ, ನಾನು ನಿನಗೆ ಕೊಡಾಕತ್ತೀನಿ ಇತ್ತು ಅಂತ ತಿರುಗಾಡಂತ. ಜಗದಾನ ಎಲ್ಲ ಗಾಡಿ ಅನ್ನೋದ ನಾ ಒಂದು ಕೈ ಯಾಕೆ ಮಾತಾಡ್ತಿಲ್ಲ, ದುಡಿದು ಕಲಿಸ್ತು. ಸುಮ್ಮ ಯಾರು ಬೆಣ್ಣರ ಹತ್ತಿ ಯಾರಿಗೋ ಜೈಕಾರ ಹಾಕೊಂಡು ಯಾರ್ದೋ ಡುಬ್ರ್ಯಾಗ ಫೋಟೋ ಅಂಗಿ ಹಾಕೊಂಡು ಅವ್ರು ಮನ್ಕೊಳ ತನಕ ಅವ್ರ ಮನಿ ಮುಂದೆ ಬಾಗಲ ಕೈದು ಬಿಟ್ರಿ ಅಂದ್ರೆ ನಿಮ್ಮ ಕೈ ಹಿಡಿಯಾವ ಯಾವ್ದಿಲ್ಲ ಅಂತ ಮೊದಲು ದುಡಿದು ಕಲಿಸಿ. ಯಾಕಂದ್ರೆ ಇದನ್ನ ಭಾಳ ನೋಡ್ತಾ ಇದ್ದೀನಿ, ಬೇರೆಯವರು ತಮ್ಮ ಕನಸನ್ನ ನನಸು ಮಾಡಿಕೊಳ್ಳುವ ಸಲುವಾಗಿ ನಿಮ್ಮನ್ನ ಬಳಸಿಕೊಳ್ಳುತ್ತಾರೆ. ನೀವು ಎಚ್ಚರಾಗಿರ್ರಿ. ಅವರ ಕೈಯಾಗ ಬಡಿಗೆ ಬಂದ ಮುಂದೆ ಅವ್ರು ವಾರಸ ತಿಳ್ಕೊಂಡು ತಂದು ಫೋಟೋನ ತೋರಿಸ್ತಾರೆ. ನಿಮ್ಮನ್ನು ಹಾಸಿದವ್ರನ್ನ ಯಾರೂ ಮೇಲೆ ತರೋದಿಲ್ಲ. ಮೊದಲು ನಮ್ಮ ಮಕ್ಕಳಿಗೆ ದುಡಿದು ಕಲಿಸಿ. ನನಗೇನು ನೋವುಗಳು ತಿಳ್ಕೊಂಡು 6 ವರ್ಷ 7 ವರ್ಷ ಎಲ್ಲೆಲ್ಲೋ ಹೋಗಿ ಕಣ್ಣಾಗಿ ಎಣ್ಣೆ ಹಾಕೊಂಡು 18 ತಾಸು ಅಭ್ಯಾಸ ಮಾಡಿ IPS IAS ಪಾಸ್ ಮಾಡಿರ್ತಕ್ಕಂಥವ್ರು PUC ಫೇಲ್ ಆದವ್ರ ಮುಂದೆ ಕೈ ಜೋಡಿಸಿ ನಿಲ್ತಕ್ಕಂಥ ಕೆಟ್ಟ ಸ್ಥಿತಿಗಳನ್ನ ಇವತ್ತು ನಮ್ಮ ನಾಡಿನವ್ರು ನೋಡಾಕತ್ತಿದ್ವಿ ಬಂಧುಗಳೇ. ಅದೆಲ್ಲ ಹೋಗ್ಬೇಕಾಗಿತ್ತಂದ್ರೆ ನೀವು ಜಾಗೃತ ಆಗ್ಬೇಕು. ಅಂತ ವ್ಯವಸ್ಥೆಗಳಿಗೆ ನಾವೆಲ್ಲ ತಲೆಯಿಂದ 70-80 ವರ್ಷ ಬಂದ್ರು ಇನ್ನ ಕೂಡ ಬರೇ ಇನ್ನೊಬ್ರಿಗೆ ಜೈಕಾರ ಹಾಕೋತ ಹೊಂಟ್ರಿ. ನಡೆದಾಡೋ ದೇವ್ರಂತ ಹೋಗ್ಬಿಡೋದ್ರು, ಒಬ್ರು ಅನ್ನದಾತರಂತ ಹೋಗ್ಬಿಡಿದ್ರು, ಹಸದಾರಂತ ಹೋಗ್ಬಿಡಿದ್ರು. ಯಾರು ಪುಣ್ಯಾತ್ಮರು 9 ದಿವಸ ನೀವು ಉಪವಾಸ ನಿಂತು ಒದರಾಡಿದ್ರು ಕೂಡ ಯಾರು ಬಂದು ನಿಮ್ ಪರವಾಗಿ ಒಂದು ಮಾತು ಹೇಳಿಲ್ಲ. ಮತ್ತು ಅಂತವ್ರ ಬಾಗಲನ್ನ ಕೈ ಕೂತ್ಕೊಂಡಿರ್ತೀರಿ ಅಂದ್ರೆ ಏನ್ ಹೇಳ್ಬೇಕು ಅನ್ನೋದು ನನಗೆ ನೋವಾಗ್ತದೆ. ನಮ್ಮ ಅಧ್ಯಕ್ಷರ ನೇತೃತ್ವದೊಳಗೆ ಮೊನ್ನೆ 20ರಿಂದ 22 ಸಂಘಟನೆಗಳು ಅಧ್ಯಕ್ಷರ ನೇತೃತ್ವದೊಳಗೆ ಬಂದು ಒಗ್ಗಟ್ಟಾಗ್ಬಿಟ್ಟವ್ರು. ಇದೇ ರೀತಿಯಾಗಿ ನಾವು ಕೂಡ ಒಗ್ಗಟ್ಟಾಗಬೇಕು. ಹಲವಾರು ಬೇಡಿಕೆಗಳಿದ್ದಾಗ ನಾವೆಲ್ಲ ಒಗ್ಗಟ್ಟಾದ್ರೂ ಗೆಲ್ಲಿಕ್ಕೆ ಸಾಧ್ಯದ. ಕೊನೆ ಒಂದು ಮಾತು ಹೇಳ್ತೀನಿ, ಯಾವುದೂ ಶಾಶ್ವತ ಅಲ್ಲ ಅಂತ ಹೇಳಿದ್ನಲ್ಲ. ಕೋವಿಡ್ ಬಂತು, ತಮಗೆಲ್ಲ ಲಾಕ್ಡೌನ್ ಆಯ್ತು. ಕಣ್ಣು ಮುಂದೆ ಎಷ್ಟೋ ಜನ ಸತ್ತು ಹೋದ್ರು. 1000 ಎಕರೆ ಭೂಮಿ ಇತ್ತು, ಶ್ರೀಮಂತರಿದ್ರು, ಕೋಟ್ಯಾಧೀಶ್ವರಿದ್ರು, ಅಧಿಕಾರದೊಳಗಿದ್ರು, ಎಲ್ಲರೂ. ಕೆಲವು ಜನ ಕೋವಿಡ್ದೊಳಗೆ ಹೋದ್ರು. ಆದ್ರ ಉಳುವಿ ಚೆನ್ನಬಸವನ ಒಂದು ಕಾಲಜ್ಞಾನ ಹೇಳ್ಯಾರ, ಉಳುವಿಯ ಚೆನ್ನನು ಕಲಿಯುಗದೊಳಗೆ ಹುಟ್ಟಿ ಬರುವ ಕಾಲಕ್ಕೆ ಜೋಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಲಷ್ಟ ಉಳಿತಾವಂತ ಹೇಳ್ಯಾನ. ಮತ್ತೆ ಕೋವಿಡ್ದೊಳಗೂ ಏನು ಆಗಲಾರ್ದ ನಾವು ನೀವೆಲ್ಲ ಜೀವಂತ ಅದೀವಂದ್ರೆ ನಾವೆಲ್ಲ ಗಟ್ಟಿ ಕಾಳದೀವಲ್ಲ. ಯಾವಾಗ ಹೋಗ್ತದ ಗೊತ್ತಿಲ್ಲ. ವಿಜಯನಗರ ಸಾಮ್ರಾಜ್ಯನ ಹಾಳಾಗಿ ಹೋಗಿ ಬಹಳ ಸಚಿವರು, ಮುಖ್ಯಮಂತ್ರಿ, ಪ್ರಧಾನಿ ಎಲ್ಲರೂ ಬಂದಾರ ಈ ದೇಶದೊಳಗ. ಅವ್ರು ಬರ್ಸುವಂಗಿರ್ಬೇಕು, ಕಣ್ಣೀರು ಬರ್ಸುವಂಗಿರ್ಬಾರ್ದು. ಈ ಕಾರ್ಖಾನೆ ಅವ್ರಿಗೆ ಹೇಳಿ ನಾ ಬಹಳ ಜನ ಸಿಟ್ಟಾಗ್ಯಾರ. ಬುದ್ಧಿ, ನೀವು ಧರ್ಮಲೆ ರೊಕ್ಕ ತಿನ್ರಿ, ಆದ್ರ ಕಾಟಾ ಹೊಡಿಬ್ಯಾಡ್ರಿ. ಕಾಟಾ ಹೊಡೆದ್ರಿ ಅಂತಂದ್ರ ನಿಮ್ ಮಕ್ಕಳಿಗೆ ಹುಳ ಬಿದ್ದು ಸಾಯ್ತಾವಂತ ಹೇಳಿ ಕಾಟಾ ಹೊಡಿಬ್ಯಾಡ್ರಿ. ಭರತ ಮೂರಕೊಂಡೆ, ಟಿವಿ 24 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.